ಅದು ಉದಯವಾಣಿ ಪೇಪರ್ ಅದು. ಅವ್ರು ಹೇಳ್ತಾ ಇರೋದು ವಿಜಯ ಕರ್ನಾಟಕ ಪೇಪರ್. ನೇಮ್ ಆಫ್ ದ ಅಲ್ಲ, ಇದೇನ್ ಕಾನೂನು ಹೋರಾಟದಲ್ಲಿ ಅದಲ್ಲ. ಅದೇ ಕಾನೂನು ಹೋರಾಟದಲ್ಲಿ ಜಯ ನನ್ನದೇ ಹಾ. ಸುಧಾಕರ್ ಅಂತ ಹೇಳುವಂತ ಕ್ಯಾಪ್ಷನ್ ಅಲ್ಲಿ ಹ್ಮ್ ಇದರಲ್ಲಿ ಹೇಳ್ತಾರೆ, ನಾನು ಹಾಗೂ ಫಿರ್ಯಾದಿದಾರ ಮತ್ತು ಇತರರು ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಸದಸ್ಯರಾಗಿರ್ತೇವೆ. ನಾನು ಮತ್ತು ಫಿರ್ಯಾದಿದಾರ ಸುಮಾರು 20 ವರ್ಷಗಳಿಂದ ಸ್ನೇಹಿತರಾಗಿರ್ತೇವೆ. ನಾನು ನನ್ನ ಸ್ವಂತ ಕೆಲಸದ ಮೇಲೆ ದಿಬ್ಬೂರು ಗ್ರಾಮಕ್ಕೆ ಆಗಾಗ ಹೋಗುತ್ತಿದ್ದೆ. ದಿನಾಂಕ 27/6/2019 ಮರಳುಕುಂಟೆ ಗ್ರಾಮದಲ್ಲಿ ಶಾಸಕರಾದ ಸುಧಾಕರ್ ಅವರ ಹುಟ್ಟಿದ ಹಬ್ಬದ ಶಾಲಾ ಮೈದಾನದಲ್ಲಿ ಆಚರಣೆ ಆಗಿತ್ತು. ನಾನು ಆ ದಿನ ಅಲ್ಲಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಾ ನಿಂತುಕೊಂಡಿದ್ದೆ. ಆಗ ಮೇಲೆ ಹೇಳಿದ ಶಾಸಕರು ಫಿರ್ಯಾದಿದಾರನ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಭಾಷಣದಲ್ಲಿ ಹೇಳುತ್ತಿದ್ದರು. ರೈತರಿಗೆ, ದಿಸ್ ಇಸ್ ಅವಹೇಳನಕಾರಿ ಭಾಷಣ, ರೈತರಿಗೆ ಕಳ್ಳಬಟ್ಟಿ ಕುಡಿಸಿ ಜೈಲಿಗೆ ಹೋಗಿರ್ತಾನೆ. ಇವನು ನೀರಾವರಿ ಯೋಜನೆಯ ಅಭಿವೃದ್ಧಿಗೆ ವಿನಾಕಾರಣ ಅಡ್ಡಿ ಉಂಟು ಮಾಡುತ್ತಿದ್ದಾನೆ. ಈ ಭಾಗದ ರೈತರ ವಿರೋಧಿಯಾಗಿದ್ದಾನೆ. ಆತ ಎಷ್ಟು ದಿನ ಜೈಲಿನಲ್ಲಿದ್ದ ದಾಖಲೆಗಳನ್ನು ತಂದು ಕೊಡುತ್ತೇನೆ ಎಂದು ಈ ರೀತಿಯೆಲ್ಲ ಫಿರ್ಯಾದಿದಾರನ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಹೇಳುತ್ತಿದ್ದರು. ಈ ಬಗ್ಗೆ ನಾನು ಇತರ ಸದಸ್ಯರಾದ, ದಟ್ ಈಸ್ ನೀರಾವರಿ ಸಮಿತಿಯ ಸದಸ್ಯರು ಆದ ಹರೀಶ್, ದೇವರಾಜ್ ಮತ್ತು ಸುಷ್ಮಾ ಮತ್ತು ಇತರರಿಗೆ ದೂರವಾಣಿ ಕರೆ ಮಾಡಿ ತಿಳಿಸಿರುತ್ತೇನೆ. ನಾನು ಅವರಲ್ಲಿ ಆಂಜನೇಯ ರೆಡ್ಡಿ ಅವರ ಜೊತೆ ಸೇರಿ ಈ ಎಲ್ಲ ತಪ್ಪುಗಳನ್ನು ಮಾಡುತ್ತಿದ್ದೇವೆ. ಆತನ ಬಗ್ಗೆ ಸುಧಾಕರ್ ಅವರು ಈ ರೀತಿ ಹೇಳುತ್ತಿದ್ದಾರೆ ಎಂದು ಹೇಳಿರ್ತೇನೆ. ದಿಸ್ ಇಸ್ ಅ ಸ್ಟೇಟ್ಮೆಂಟ್ stated by the eyewitness who was present, and he heard these words and he has stated it before the trial court. Adralli our sole contention is that the name of the respondent is not mentioned anta ಹೇಳಿ. But it is wrong. ಯಾಕಂತಂದ್ರೆ ಅವರು ಎರಡು ಪೇಪರ್ ಪಬ್ಲಿಷ್ ಆಗಿದೆ. ಅವರು ಒಂದು ಪೇಪರ್ ಅನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ, ವಿಜಯ ಕರ್ನಾಟಕ ಮಾತ್ರ. ಉದಯವಾಣಿ ಪೇಪರ್ ಇವಾಗ ನಾನು ಕೊಟ್ಟಿರುವಂತದ್ದು. ಉದಯವಾಣಿ ಪೇಪರ್ ನಲ್ಲಿ ಈ ಕಾನೂನು ಹೋರಾಟದಲ್ಲಿ ಜಯ ನನ್ನದೇ ಸುಧಾಕರ್ ಅಂತ ಹೇಳುವಂತ ಪೋರ್ಷನ್ ಅಲ್ಲಿ ಅಲ್ಲಿ ಕ್ಲಿಯರ್ ಆಗಿ 1, 2, 3ನೇ ಇದರಲ್ಲಿ ಲೈನ್ ನಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ ವಿರುದ್ಧ ಸುಧಾಕರ್ ವಾಗ್ದಾಳಿ ನಡೆಸಿದರು. ವೆರಿ ಕ್ಲಿಯರ್ಲಿ ದ ನೇಮ್. I have not uttered his name alone. It is the news. Yes, and the same has been published on the very next day. In the same version is published in the newspaper in Udayavani and in Vijaya Karnataka also. Same statement, my lord. ಅಲ್ಲ, ಅವ್ರ ಹೆಸರು ಹೇಳಿಲ್ಲ, ನೀವೇ ಹೇಳ್ಕೊಂಡು ಎಲ್ಲ ಹೇಳ್ಕೊಂಡ್ಬಿಟ್ಟಿದ್ದೀರಾ. ಇಲ್ಲ, ಸುಮ್ಮನೆ ಇದ್ರೆ ಆಗ್ತಾ ಇತ್ತು. ಪೇಪರ್ ಇರೋದು ಹೇಳಿದ್ದಾರೆ, ನಾವು ಹೇಳಿದ್ದಲ್ಲ. ಪೇಪರ್ ಮೇಲೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿ. ಉದಯವಾಣಿ ಪೇಪರ್ ನಲ್ಲಿ ಅವರ ಆಂಜನೇಯ ರೆಡ್ಡಿ ಅವರ ವಿರುದ್ಧ ಅಂತ ಹೇಳುವಂತ ಪೇಪರ್ನವ್ರು ಹೇಳಿದ್ದಾರೆ, ಇವ್ರು ಹೇಳಿ ಅಲ್ಲ. ಹೌದು, ಬಟ್ ಈ ಐ ವಿಟ್ನೆಸ್ ಆಂಜನೇಯ ರೆಡ್ಡಿ ಬಗ್ಗೆನೇ ಹೇಳಿದ್ದಾರೆ ಅಂತ ಹೇಳುವಂತದನ್ನ ಹೇಳಿದ್ದಾರೆ. ಅದೇ ರೀತಿ ಇನ್ನು ಇದ್ದಾರೆ ಇದರಲ್ಲಿ. ಪ್ಲೀಸ್ ನೇಮ್ಸ್. ಅದೇ ಆಂಜನೇಯ ರೆಡ್ಡಿ ಬಗ್ಗೆ ಹೇಳಿದ್ದಾರೆ ಅಂತಲೇ ಇವರು ಹೇಳಿದ್ದಾರೆ. ಪೇಪರ್ಲೂ ಹೇಳಿದ್ದಾರೆ. ಸೋನ್ ಸ್ಟೇಟ್ಮೆಂಟ್ ನಲ್ಲಿ ಐ ವಿಟ್ನೆಸ್ ಅದನ್ನು ಕೇಳಿಕೊಂಡು ಹೇಳಿದ್ದಾರೆ. Reporter is making that statement, my lord. It's not they are putting that name in my mouth by newspaper. ಅಲ್ಲ, ನೀವೇ ಹೇಳ್ಕೊಂಡ್ಬಿಟ್ರಿ. ಅಲ್ಲ, ನ್ಯೂಸ್ ಪೇಪರ್ ನವರು ವಿತೌಟ್ ಹಿಯರಿಂಗ್ ದಿ ಅಕ್ಯೂಸ್, ಮೈ ಲಾರ್ಡ್, ಅವರು ಹೇಳಲಿಕ್ಕಿಲ್ಲ. ಪೇಪರ್ನವರು ಇಮ್ಯಾಜಿನೇಷನ್ ಮಾಡಿ ಹೇಳಲಿಕ್ಕಿಲ್ಲ. ಆತರ ಪಬ್ಲಿಕೇಶನ್ ಇಸ್ ವಾಟ್ ಇಸ್ ಪಬ್ಲಿಷ್ಡ್ ಬೈ ದಿ ನ್ಯೂಸ್ ಪೇಪರ್. ಎಸ್, ಬಟ್ ವಾಟ್ ಇಸ್ ಟೋಲ್ಡ್ ಬೈ ಹಿಮ್ ಶುಡ್ ಬಿ ದೇರ್ ಅಲ್ಲ. ಸ್ಪೀಚ್ ಅಲ್ತಾನೆ ಆಗಿರೋದು. ಯಾವುದು ಸ್ಪೀಚ್ ಅಲ್ತಾನೆ? ಸ್ಪೀಚ್ ಟ್ರಾನ್ಸ್ಕ್ರಿಪ್ಟ್ ಅಲ್ಲಿ ಸ್ಪೀಚ್ ಅನ್ನ ಟ್ರಾನ್ಸ್ಕ್ರಿಪ್ಟ್ ಈ ಪೇಪರ್ ನಲ್ಲಿ ಹೇಳಿದ್ದಾರೆ ಅವರು. ಪೇಪರ್ ಬಿಟ್ಬಿಡಿ, ಸ್ಪೀಚ್ ಟ್ರಾನ್ಸ್ಕ್ರಿಪ್ಟ್ ಎಲ್ಲಿ? Not produced before the trial court. They are not. Your case goes. There is no transcript. ನ್ಯೂಸ್ ಪೇಪರ್ ಅಲ್ಲಿ ಬಂದಿದ್ದು ಅವ್ರು ಹೇಳಿದ್ದಲ್ಲ. ಅವ್ರ ಟ್ರಾನ್ಸ್ಕ್ರಿಪ್ಟ್ ಇದ್ರೆ ಸ್ಪೀಚ್ ಅಲ್ಲಿ ಇಲ್ಲ. He has written some article or he has published something. Tell me. He has not published anything. And what, but sir? he has stated. A statement is made by a particular person. The newspaper would interpret in its own way and write it. Does it become defamatory? This is a clear. Our speech transcript kodi. If this transcript show is what is contained in this, we'll dismiss it straight away. They have not produced it before the trial. One more important thing, my lord. They are referring to a. Kindly see my friend complaint. My complaint. Nim complaint irbodu, sir. Your complaint is on the publication. Where is the transcript? Where is the transcript of the speech to hold it defamatory? Because it is personal. My lord, it's per se defamatory, my lord. Hey, there are where is the transcript to show it? I am saying personal, not per se. Give me the transcript, I will hold it defamatory if the same thing is there. My lord, whatever that is the basic thing a complainant should do while registering a complaint. My lord, I have stated it in my complaint. Stating agalla, sir. In my complaint. Stating agoda illa. Transcript kodi,
ಹೌದಾ ಇಲ್ವಾ ಹೇಳ್ತಾರ. ಈ ಪೇಪರ್ ನಲ್ಲಿ ಹೇಳಿದ್ದಾರೆ ನೇರವಾಗಿ ಪೇಪರ್ ಹೇಳಿದ್ದಾರೆ. ಹೇಳ್ತಾರೆ ಸರ್. ಯಾಕೆಂತಂದ್ರೆ ಇದರಲ್ಲಿ ಪೇಪರ್ ಹೇಳ್ತಾರೆ. ಆರ್ ಯು ಹಾಲಿಂಗ್ ದಿ ನ್ಯೂಸ್ ಪೇಪರ್ ಫಾರ್ ಡೆಫಮೇಶನ್ ಆರ್ ಹಿಮ್? ಬೋತ್ ಆಫ್ ದೆಮ್. ನ್ಯೂಸ್ ಪೇಪರ್ ನೀವಾ? ಹೌದು, ಅವರು ಇದ್ದಾರೆ ನ್ಯೂಸ್ ಪೇಪರ್. ಏನ್ ಹಾಕಿದ್ರಿ ನೀವು? ಅವ್ರು ಹೇಳಿದ್ ಹಾಕಿದ್ದೀರಾ? ಸ್ಪೀಚ್ ಟ್ರಾನ್ಸ್ಕ್ರಿಪ್ಟ್ ನೀವೇನ್ ಹಾಕಿಲ್ಲ. My lord, in the my lord, kindly see what I have submitted right now. My lord, Exhibit C1A ಅಲ್ಲಿ ಆ ಪೇಪರ್ ನಲ್ಲೇ ಇದೆ ಕ್ಲಿಯರ್ ಆಗಿ, ನೀರಾವರಿ ಯೋಜನೆಗಳಿಗೆ ವಿರೋಧ, ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡು ಹುಸಿ ನೀರಾವರಿ ಹೋರಾಟ ಯಾರು ನಿಮ್ಮೇಲೆ ನೀವೇ ಹಾಕೊಂಡಿದ್ದೀರಾ? ನಮ್ಮ ಮೇಲೆ ನಾವು ಮತ್ತೆ ಅವ್ರೇನ್ ನಿಮ್ಮ ಹೆಸರು ಹೇಳಿಲ್ಲ, ಯಾರು ನಿಮ್ಮ ಹೆಸರು ಹೇಳಿಲ್ಲ. ಇದು ಅವರು ಹೇಳಿದ್ದನ್ನ ನ್ಯೂಸ್ ಪೇಪರ್ ನವರು ಪಬ್ಲಿಷ್ ಮಾಡಿದ್ದಾರೆ. ಹೌದು ಸರ್, ನಿಮ್ಮ ಹೆಸರು ಎಲ್ಲುಂಟಲ್ಲಿ? ನ್ಯೂಸ್ ಅಲ್ಲಿ ಇದೆ, ಇದರಲ್ಲಿ ಇದೆ, ಈ ನಾನು ಕೊಟ್ಟಂತ ಪೇಪರ್ ಅಲ್ಲಿ ಇದೆ. ಟ್ರಾನ್ಸ್ಕ್ರಿಪ್ಟ್ ಕೊಡಿ, ಐ ವಿಲ್ ಹೋಲ್ಡ್ ದೆಮ್ ರೆಸ್ಪಾನ್ಸಿಬಲ್. Kindly have it on another day. ರೆಡಿ ಮಾಡ್ಕೊಂಡ್ ಬರ್ತೀರಾ? ಕಂಪ್ಲೇಂಟ್ ಅಲ್ಲಿ ಹೇಳ್ದೇ ಇರೋ, ಸೋನ್ ಸ್ಟೇಟ್ಮೆಂಟ್ ಹೇಳ್ದೇ ಇರೋ ಟ್ರಾನ್ಸ್ಕ್ರಿಪ್ಟ್ ಈಗ ಕೊಡಕ್ಕಾಗತ್ತಾ? It is not permissible. ಈಗ ಏನಿದ್ರು ಬರ್ಕೊಂಡ್ ಬಂದ್ರೆ ಸ್ಕ್ರಿಪ್ಟ್ ಆಗುತ್ತೆ, ಟ್ರಾನ್ಸ್ಕ್ರಿಪ್ಟ್ ಆಗಲ್ಲ. ಇದು ಡೈರೆಕ್ಟ್ ಸ್ಟೇಟ್ಮೆಂಟ್ ಇದೆ ಇಲ್ಲಿ. ದಿಸ್ ಇಸ್ ನಾಟ್ ಜಸ್ಟ್ ಹೌದು. That's all, my lord. What I'm saying is ಜಡ್ಮೆಂಟ್ಸ್ ಕೊಡಿ, ಒಂದು ಕೊಡಿ, ಒಂದು ಕೊಡಿ. specific allegation should be there, but vague allegations will not hold good, my lord. Para 66, my lord, the first judgment, my lord. Para 66. ಪ್ಯಾರಾಗ್ರಾಫ್ಸ್ ಹಾಕಿದ್ದೀರಾ? Sakiri. ಎಸ್, That's all. it will dictate on 29th. Please, my lord. ನಿಮ್ದು ಕೊಡಿ ಫ್ರೆಂಡ್ಸ್. Please. ಐಸಾಕ್. ಎಸ್, Please, madam. Grateful. 29th dictating. Yes, Please, my lord. next. 21. Therefore, petitioner's counsel. The ಏನು? leader of. ಡೆಫಮೇಶನ್? Illa. But in this case, ಇದು- no, sir, go to the papers, my lord, sir, make the submissions. 353 clause 2. Will be taken up The on- leader of Next day. opposition made, my lord, comment on the policy of the government and tweeted. For ಪಾಲಿಸಿ ಅಷ್ಟೇನಾ? ಅಷ್ಟೇ, ಏನು ಇಲ್ಲ, Policy there is ಅಲ್ಲ. no ingredients of 353 My lord, sir, and the complainant 15 of the even complaint after, notes. my lord, opportunity did not appear. Last, there is an order of this honorable court, my lord, on 17/7, last opportunity. Then your lordship said one more opportunity. Even after one more opportunity, they are. I'll go to the ಕಂಪ್ಲೇಂಟ್ papers. ಬರಲ್ಲ ಬಿಡಿ. ನೋಡಿ ಹೇಳ್ತೀನಿ next week. ಅಲ್ಲ, ಏನ್ ಇದು ನೋಡಿ ಸುಮಾರು ಹೇಳೋದು? ಸರಿ ನೋಡಿ ಹೇಳಿ ಆಯ್ತು, ಇದ್ರಲ್ಲಿ ಹೇಳಲಿಕ್ಕೆ ಇನ್ನೇನಿಲ್ಲ. ಅಲ್ಲ, And see ಹೇಳಿದ್ದಾರೆ. the complaint, my lord, at page 15, nothing is there. It's So, unnecessary, my lord. ಎಸ್ ಸರ್. My lord, sir, specific words, my lords here. ಏನು ಇಲ್ಲ. ವಾಲ್ಮೀಕಿ ಸಮಾಜದವರು ಕುರುಬ ಸಮಾಜದ ಮೇಲೆ ದಂಗೆ ಏಳಬೇಕು, ಇಂದು ಪ್ರಚೋದನೆ ಮಾಡುವುದಲ್ಲದೆ ಕೋಮುಗಲಭೆ ಆಗಬೇಕು ಅಂತ ಹೇಳಿರ್ತಾರೆ. ಸ್ಪೀಡ್ ಆಗಿ ಓದಿದ್ರು, ಪಾಸ್ ಕೊಟ್ಟು ಓದಿದ್ರು, ಹೇಗ್ ಓದಿದ್ರು, there is no ingredient. ಎಸ್ ಸರ್. ಅಲೋಡ್ ಕಾಸ್ಟ್ Great. ಬಟ್ ಅರ್ಜೆಂಟ್ ಮಾಡ್ಬೇಡಿ. ಇಲ್ಲ, ಅರ್ಜೆನ್ಸಿ ಏನಿಲ್ಲ ತಾನೆ ಇಲ್ಲ ಇಲ್ಲ, ಏನು? ಆರ್ಡರ್ಗೆ? No, no, no. Keeping it pending will be a burden, that's. ಮುಗಿಸಿದೀವಿ, ಬಟ್ ಆಮೇಲೆ ಅರ್ಜೆಂಟ್ ಕಾಪಿಗೆ ಅಂತ ಬರ್ಬೇಡಿ. No urgency. ಎಸ್, ಸುಯೋಗು ನೀವಲ್ಲ, 3 ವಾರ ಈ ಕಡೆ ಬರ್ಬೇಡಿ. ಎಸ್. 22.